Hello everyone, welcome to our YouTube channel Tectonic Science. ಹಲೋ ಡಿಯರ್ ಆಸ್ಪಿರೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ KARTET 2025ರ ಲಾಸ್ಟ್ ಮಿನಿಟ್ ರಿವಿಷನ್ ಶೈಕ್ಷಣಿಕ ಮನೋವಿಜ್ಞಾನದ ಕುರಿತು ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಚರ್ಚೆ ಮಾಡೋಣ. ಐ ಹೋಪ್ ಎಲ್ಲರ ಒಂದು ಪ್ರಿಪರೇಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅನ್ಕೊಂತೀನಿ. ಎಲ್ಲರೂ ಏನ್ ಮಾಡಿ ಅಂದ್ರ KRTET 2025ರ ಎಲ್ಲಾ ಸಬ್ಜೆಕ್ಟ್ಸ್ ಗಳ ಬಗ್ಗೆ ಏನ್ ಮಾಡ್ರಿ ಇನ್ ಡೀಟೇಲ್ಡ್ ಆಗಿ ಒಂದ್ಸರಿ ಲಾಸ್ಟ್ ಮಿನಿಟ್ ರಿವಿಷನ್ ಅನ್ನ ಮಾಡಿ. ಅಂದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಎಕ್ಸಾಮಿಗೆ ತುಂಬಾನೇ ಸಹಾಯ ಆಗುತ್ತೆ. ಕ್ವಶನ್ ನಂಬರ್ 1, ದ ಮೋಸ್ಟ್ ಆಬ್ಜೆಕ್ಟಿವ್ ಅಂಡ್ ಸೈಂಟಿಫಿಕ್ ಮೆಥಡ್ ಆಫ್ ಸ್ಟಡಿಂಗ್ ಬಿಹೇವಿಯರ್ ಈಸ್. ಅಂದರೆ ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಪ್ರಾಯೋಗಿಕ ವಿಧಾನ, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅನ್ನೋದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಒಂದು ವಿಧಾನವು ಪ್ರಾಯೋಗಿಕ ವಿಧಾನವಾಗಿದೆ. ಅಂದ್ರೆ ದ ಮೋಸ್ಟ್ ಆಬ್ಜೆಕ್ಟಿವ್ ಅಂಡ್ ಸೈಂಟಿಫಿಕ್ ಮೆಥಡ್ ಫಾರ್ ಸ್ಟಡಿಂಗ್ ಬಿಹೇವಿಯರ್ ಇಸ್ ದ ಎಕ್ಸ್ಪೆರಿಮೆಂಟ್ ಮೆಥಡ್. ಹಾಗಾಗಿ ಆಪ್ಷನ್ ನಂಬರ್ 3 ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 2, ಸೋಶಿಯೋ ಕಲ್ಚರಲ್ ಥಿಯರಿ ವಾಸ್ ಗಿವನ್ ಬೈ. ಅಂದರೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4, ವಾಗಡ್ಸ್ಕೈ. ವಾಗಡ್ಸ್ಕೈ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಬಂದೂರ ಏನ್ ಮಾಡ್ತಾರೆ ಅಂದ್ರೆ ಅನುಕರಣ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಬ್ರೂನರ್ ಅವರು ಅನ್ವೇಷಣಾ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಆಲ್ಬರ್ಟ್ ಎಲಿಸ್ ಮನೋವಿಜ್ಞಾನದ ಪಂಥಕ್ಕೆ ಸಂಬಂಧಿಸಿದವರಾಗ್ತಾರೆ. ಬಟ್ ವ್ಯಾಗೋಡ್ಸ್ಕೈ ಏನಾಗ್ತಾರೆ ಅಂದ್ರೆ ಸಾಮಾಜಿಕ ಕಲಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಹಾಗಾಗಿ ಆಪ್ಷನ್ ನಂಬರ್ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 3, ಮಾರಲ್ ಡೆವಲಪ್ಮೆಂಟ್ ಥಿಯರಿ ವಾಸ್ ಪ್ರಪೋಂಡೆಡ್ ಬೈ. ಅಂದರೆ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ಕೊಹಲ್ಬರ್ಗ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಕೊಹಲ್ಬರ್ಗ್ ಅವರು ಸೂಚಿಸಿದ ನೈತಿಕ ಸಿದ್ಧಾಂತದ ಪ್ರಮುಖ 3 ಹಂತಗಳು ಯಾವಂದ್ರ ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ, ಸಾಂಪ್ರದಾಯಿಕ ನೈತಿಕತೆಯ ಹಂತ ಮತ್ತು ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ. ಈ ಹಂತಗಳನ್ನೆಲ್ಲ ಪ್ರತಿಪಾದಿಸಿದವರು ಯಾರು ಅಂದ್ರ ಕೊಹಲ್ಬರ್ಗ್ ಆಗ್ತಾರ. ಹಾಗಾಗಿ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಕೊಹಲ್ಬರ್ಗ್. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 4, ದ ಸೀಕ್ವೆನ್ಸ್ ಆಫ್ ದ ಸ್ಟೇಜಸ್ ಆಫ್ ಪ್ರೊಸೆಸ್ ಆಫ್ ಮೆಮೊರಿ. ಅಂದರೆ ಸ್ಮೃತಿಯ ಪ್ರಕ್ರಿಯೆಯಲ್ಲಿನ ಹಂತಗಳ ಅನುಕ್ರಮವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ದಾಖಲೆ, ಧಾರಣೆ, ಸ್ಮರಿಸುವುದು, ಗುರುತಿಸುವುದು. ಅಂದರೆ ರಿಜಿಸ್ಟ್ರೇಷನ್, ರಿಟೆನ್ಷನ್, ರಿಕಾಲಿಂಗ್, ರಿಕಗ್ನೈಸೇಷನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಸ್ಮೃತಿ ಮೀನ್ಸ್ ಮೆಮೊರಿ ಎನ್ನುವುದು ಮಾಹಿತಿಯನ್ನು ನೆನಪಿಡುವ ಒಂದು ಪ್ರಕ್ರಿಯೆ. ಇದು 4 ಹಂತಗಳನ್ನು ಒಳಗೊಂಡಿದೆ. ಫಸ್ಟ್ ಒನ್ ದಾಖಲೆ ಮೀನ್ಸ್ ಎನ್ಕೋಡಿಂಗ್, ಮಾಹಿತಿಯನ್ನು ಮೆದುಳಿಗೆ ಸೇರಿಸುವುದು, ಎನ್ಕೋಡ್ ಮಾಡುವುದು. ಸೆಕೆಂಡ್ ಒನ್ ಧಾರಣೆ ಮೀನ್ಸ್ ಸ್ಟೋರ್ ಮಾಡುವುದು, ಮಾಹಿತಿಯನ್ನು ಉಳಿಸಿಕೊಳ್ಳುವುದು. ಥರ್ಡ್ ಒನ್ ಸ್ಮರಿಸುವುದು ಮೀನ್ಸ್ ರಿಟ್ರೈವ್ ಮಾಡುವುದು. ಸ್ಮರಿಸುವುದು ಅಂದ್ರೆ ರಿಟ್ರೈವ್, ಸಂಗ್ರಹವಾದ ಮಾಹಿತಿಯನ್ನು ಹೊರತೆಗೆಯುವುದು, ರಿಟ್ರೈವಲ್ ಮಾಡುವುದು. ನೆಕ್ಸ್ಟ್ ಫೋರ್ತ್ ಒನ್ ಗುರುತಿಸುವುದು ಮೀನ್ಸ್ ರಿಕಗ್ನೈಸೇಷನ್, ಪರಿಚಿತ ಮಾಹಿತಿಯನ್ನು ಗುರುತಿಸುವುದು. ಹಾಗಾಗಿ ಆಪ್ಷನ್ ನಂಬರ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 5, ದ ಕರ್ವ್ ರಿಪ್ರೆಸೆಂಟಿಂಗ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇಂಟೆಲಿಜೆಂಟ್ ಕೋಶಂಟ್ ಈಸ್. ಅಂದರೆ ಬುದ್ಧಿಶಕ್ತಿ ಸೂಚ್ಯಾಂಕದ ಹಂಚಿಕೆಯನ್ನು ಪ್ರತಿನಿಧಿಸುವ ರೇಖೆಯು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ಸಾಮಾನ್ಯ ಸಂಭವತಾ ವಕ್ರರೇಖೆ ಮೀನ್ಸ್ ನಾರ್ಮಲ್ ಪ್ರೊಬಾಬಿಲಿಟಿ ಕರ್ವ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಬುದ್ಧಿಶಕ್ತಿ ಸೂಚ್ಯಾಂಕದ ಹಂಚಿಕೆಯನ್ನು ಪ್ರತಿನಿಧಿಸುವ ರೇಖೆಯನ್ನು ಸಾಮಾನ್ಯ ಸಂಭವತಾ ವಕ್ರರೇಖೆ ಅಥವಾ ಗಂಟೆ ಆಕಾರದಲ್ಲಿ ಇರುವುದರಿಂದ ಬೆಲ್ ಕರ್ವ್ ಎಂದು ಕರೆಯುತ್ತಾರೆ. ಹಾಗಾಗಿ ಆಪ್ಷನ್ ನಂಬರ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 6, ಇನ್ ವಿಚ್ ಸ್ಟೇಜ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಲಾಜಿಕಲ್ ರೀಸನಿಂಗ್ ಫುಲ್ಲಿ ಡೆವಲಪ್ಸ್. ಅಂದರೆ ಜ್ಞಾನಾತ್ಮಕ ವಿಕಾಸನದ ಯಾವ ಹಂತದಲ್ಲಿ ತಾರ್ಕಿಕ ಚಿಂತನೆಯ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಔಪಚಾರಿಕ ಕಾರ್ಯಗಳ ಹಂತ ಮೀನ್ಸ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ಬೆಳವಣಿಗೆಯ 4ನೇ ಹಂತವೇ ಔಪಚಾರಿಕ ಕಾರ್ಯಗಳ ಹಂತ, ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಇದು ಸುಮಾರು 12 ವರ್ಷ
ವಯಸ್ಸಿನ ಮಕ್ಕಳಿಗೆ ಸಂಬಂಧಿಸಿದ ಒಂದು ಹಂತವಾಗಿದೆ. ಈ ಹಂತದಲ್ಲಿ ಮಕ್ಕಳಲ್ಲಿ ಅಮೂರ್ತ ಆಲೋಚನೆಗಳು, ವೈಜ್ಞಾನಿಕ ಚಿಂತನೆ ಮತ್ತು ತಾರ್ಕಿಕ ವಿವೇಚನೆ ಒಂದು ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ. ಈ ಹಂತದ ಪ್ರಮುಖ ಲಕ್ಷಣವೆಂದರೆ ಅಮೂರ್ತ ಚಿಂತನಾ ಸಾಮರ್ಥ್ಯದ ವಿಕಾಸ, ಸೃಜನಶೀಲ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದು, ವೈಜ್ಞಾನಿಕ ಚಿಂತನೆ ಬೆಳೆಸಿಕೊಳ್ಳುವುದು, ಸೂಕ್ತ ನಿರ್ಧಾರ ಕೈಗೊಳ್ಳುವ ಒಂದು ಸಾಮರ್ಥ್ಯ. ಹಾಗಾಗಿ ಆಪ್ಷನ್ ನಂಬರ್ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 7. ಹೂ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಮೆಂಟಲ್ ಏಜ್ ಅಟ್ ದಿ ಫಸ್ಟ್? ಅಂದರೆ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪರಿಚಯಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಆಲ್ಫರ್ಡ್ ಬಿನೆಟ್. ಏಕೆಂದರೆ ಬುದ್ಧಿಶಕ್ತಿ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಅಳೆಯುವ ಮೊಟ್ಟ ಮೊದಲ ಪ್ರಯತ್ನ ಮಾಡಿದವರು ಆಲ್ಫರ್ಡ್ ಬಿನೆಟ್. ಹಾಗಾಗಿ ಇದು ಏನಾಗ್ತಿದೆ ಅಂದ್ರೆ ಆಲ್ಫರ್ಡ್ ಬಿನೆಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಮತ್ತೆ ಇವ್ರನ್ನ ಬುದ್ಧಿಶಕ್ತಿಯ ಪಿತಾಮಹ ಅಂತಾನೂ ಕರೀತಾರೆ. ಯಾರನ್ನ? ಆಲ್ಫರ್ಡ್ ಬಿನೆಟ್ ಅವ್ರನ್ನ ಬುದ್ಧಿಶಕ್ತಿ ಪಿತಾಮಹ ಅಂತಾನೂ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 8. ಬ್ರೈನ್ ಸ್ಟ್ರಾಮಿಂಗ್ ಟೆಕ್ನಿಕ್ ಈಸ್ ಯೂಸ್ಡ್ ಫಾರ್ ದೀಸ್ ಚಿಲ್ಡ್ರನ್? ಅಂದರೆ ಮೆದುಳನ್ನು ಕಾರ್ಯಪಟುಗೊಳಿಸುವ ತಂತ್ರವನ್ನು ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಸೃಜನಶೀಲ ಮಕ್ಕಳು, ಕ್ರಿಯೇಟಿವ್ ಚಿಲ್ಡ್ರನ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಮೆದುಳನ್ನು ಕಾರ್ಯಪಟುಗೊಳಿಸುವ ತಂತ್ರವನ್ನು ಸೃಜನಶೀಲ ಮಕ್ಕಳಲ್ಲಿ ಉಪಯೋಗಿಸುತ್ತಾರೆ. ಸೃಜನಶೀಲ ಮಕ್ಕಳು ಸಾಮಾನ್ಯ ಚಟುವಟಿಕೆಗಳಿಂದ ವಿಭಿನ್ನ ಮತ್ತು ಹೊಸ ಸವಾಲುಗಳನ್ನು ಎದುರಿಸಲು ಬಯಸುತ್ತಾರೆ. ಅವರಿಗೆ ಮೆದುಳನ್ನು ಕಾರ್ಯಪಟುಗೊಳಿಸುವ ತಂತ್ರಗಳು ಮತ್ತು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ನೀಡುವ ಮೂಲಕ ಅವರ ಸೃಜನಶೀಲತೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಹಾಗಾಗಿ ಆಪ್ಷನ್ ನಂಬರ್ 2 ಸೃಜನಶೀಲ ಮಕ್ಕಳು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಸೃಜನಶೀಲ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣಗಳು ಯಾವಂತ ಅಂದ್ರೆ ಒಂದು ಕಲ್ಪನಾ ಶಕ್ತಿ, ಹೊಸ ವಿಷಯಗಳ ಒಂದು ಆಸಕ್ತಿ, ಸಮಸ್ಯೆ ಪರಿಹರಿಸುವ ಒಂದು ಸಾಮರ್ಥ್ಯ, ಕುತೂಹಲ, ವಿಮರ್ಶಾತ್ಮಕ ಚಿಂತನೆ ಮತ್ತು ಸಾಹಸ ಪ್ರವೃತ್ತಿ ಮುಂತಾದವುಗಳು ಇಲ್ಲಿ ಏನಾಗ್ತಾವಂದ್ರ ಇವರಲ್ಲಿ ಯಾರಲ್ಲಿ ಅಂದ್ರೆ ಸೃಜನಶೀಲ ಮಕ್ಕಳಲ್ಲಿ ಕಂಡುಬರುವ ಒಂದು ಕೆಲವು ಗುಣಲಕ್ಷಣಗಳು ಅಥವಾ ಲಕ್ಷಣಗಳು ಅಂತ ಹೇಳಬಹುದು. ಕ್ವಶನ್ ನಂಬರ್ 9. Which of the following pair is considered as two faces of the same coin? ಅಂದರೆ ಕೆಳಗಿನ ಯಾವ ಒಂದು ಜೊತೆಯ ಅಂಶಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪರಿಗಣಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಆಸಕ್ತಿ ಮತ್ತು ಅವಧಾನ, ಇಂಟ್ರೆಸ್ಟ್ ಅಂಡ್ ಅಟೆನ್ಷನ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಆಸಕ್ತಿ ಮತ್ತು ಅವಧಾನ ಮೀನ್ಸ್ ಗಮನ ವಿದ್ಯಾರ್ಥಿಯ ಕಲಿಕೆಯ ಯಶಸ್ಸಿನ ಅತ್ಯಂತ ಒಂದು ಅಗತ್ಯವಾದ ಮತ್ತು ಪರಸ್ಪರ ಅವಲಂಬಿತವಾದ ಅಂಶಗಳಾಗಿವೆ. ಒಬ್ಬ ವ್ಯಕ್ತಿಗೆ ಯಾವುದೇ ಕಾರ್ಯದ ಬಗ್ಗೆ ಆಸಕ್ತಿ ಇದ್ದರೆ ಅವನು ಅದರ ಕಡೆಗೆ ಹೆಚ್ಚು ಗಮನ ಹರಿಸುತ್ತಾನೆ. ಹೀಗಾಗಿ ಈ ಎರಡು ಅಂಶಗಳು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಪರಿಗಣಿಸಲಾಗುತ್ತದೆ. ಕ್ರೋ ಮತ್ತು ಕ್ರೋ ಈ ಮಾತನ್ನು ಪ್ರತಿಪಾದಿಸಿದ್ದಾರೆ. ಪ್ರಮುಖ ಒಂದಿಷ್ಟು ಅಂಶಗಳಂದ್ರೆ ಆಸಕ್ತಿ ಅಂದ್ರೆ ಯಾವುದಾದರೂ ವಿಷಯಗಳ ಕಡೆಗೆ ಆಕರ್ಷಣೆ ಅಥವಾ ಒಂದು ಪ್ರೇರಣೆ. ಅವಧಾನ ಅಂದ್ರೆ ಆಕರ್ಷಿತ ಅಥವಾ ಕಲಿಯಬೇಕಾದ ವಿಷಯದ ಮೇಲೆ ಗಮನ ಕೇಂದ್ರೀಕರಿಸುವುದು. ಕಲಿಕೆಯ ಯಶಸ್ಸಿಗೆ ಆಸಕ್ತಿ ಮತ್ತು ಅವಧಾನ ಎರಡೂ ಮುಖ್ಯ. ಆದ್ದರಿಂದ ಆಸಕ್ತಿಯನ್ನು ಅವಧಾನದ ತಾಯಿ ಎಂದು ಸಹ ಕರೆಯುತ್ತಾರೆ. ಹಾಗಾಗಿ ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 10. ಡಿಸ್ಕ್ಯಾಲ್ಕುಲಿಯಾ ಈಸ್ ಅ ಪ್ರಾಬ್ಲಮ್ ರಿಲೇಟೆಡ್ ಟು? ಅಂದರೆ ಡಿಸ್ಕ್ಯಾಲ್ಕುಲಿಯಾ ಸಮಸ್ಯೆಯು ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಅಂಕಗಣಿತ ಅಥವಾ ಅರ್ಥಮೆಟಿಕ್. ಏಕೆಂದ್ರೆ ಒಂದಿಷ್ಟು ಇವು ಕಲಿಕಾ ನ್ಯೂನತೆಗಳು. ಫಾರ್ ಎಕ್ಸಾಂಪಲ್ ಡಿಸ್ಲೆಕ್ಸಿಯಾ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರಂದ್ರೆ ಓದುವ ಒಂದು ತೊಂದರೆ ಅಥವಾ ದೋಷ. ಡಿಸ್ಗ್ರಾಫಿಯಾ ಬರೆಯುವುದು, ಡಿಸ್ಲೆಕ್ಸಿಯಾ ನೆಕ್ಸ್ಟ್ ಡಿಸ್ಕ್ಯಾಲ್ಕುಲಿಯಾ ಅಂದ್ರೆ ಅಂಕಗಣಿತ. ಹೀಗೆ ಒಂದಿಷ್ಟು ಭಾಷಾ ನ್ಯೂನತೆಗಳು ಅಥವಾ ಕಲಿಕಾ ನ್ಯೂನತೆಗಳ ಬಗ್ಗೆ ಕೊಟ್ಟಿರ್ತಾರ. ಸೊ ಅವಾಗ ನೀವೇನ್ ಮಾಡ್ಬೇಕಂದ್ರೆ ಇವನ್ನೆಲ್ಲ ಶಾರ್ಟ್ ನೋಟ್ ಆಗಿಟ್ಕೊಂಡ್ರಿ ಅಂದ್ರೆ ನಿಮ್ಗ ಏನಾಗುತ್ತೆ ಅಂದ್ರ ಒಂದ್ ಸ್ವಲ್ಪ ಈಗ ಎಕ್ಸಾಮ್ ಹೊಂಟಿರಿ ಅಂದ್ರ ಒಂದ್ಸರಿ ಇವ್ನ ನೋಡ್ಕೊಂಡ್ಬಿಟ್ರಿ ಅಂದ್ರ ನಿಮ್ಗ ಫೈನಲ್ ಅಲ್ಲಿ ಯಾವ್ದಾದ್ರು ಒಂದು ಇಲ್ಲೇ ಬಂದೇ ಬರುತ್ತೆ. ಇದ್ರಲ್ಲಿ ಯಾವ್ದಾದ್ರು ಒಂದು ಡಿಸ್ಕ್ಯಾಲ್ಕುಲಿಯಾ ಕೊಡ್ಬೋದು, ಅಥವಾ ಡಿಸ್ಫೇಸಿಯಾ ಕೊಡ್ಬೋದು, ಡಿಸ್ಗ್ರಾಫಿಯಾ ಕೊಡ್ಬೋದು, ಕ್ಲಟರಿಂಗ್ ಕೊಡ್ಬೋದು. ಹೀಗೆ ಯಾವಾದ್ರೂ ನಿಮಗ ಡಿಸ್ಪೋಸಿಯಾ ಅಂತ ಕೊಡ್ಬೋದು. ಯಾವಾದ್ರೂ ಇವನ್ ಏನ್ ಮಾಡ್ತಾರ ಅಂದ್ರ ಕಲಿಕಾ ನ್ಯೂನತೆಗಳು ಕೊಟ್ಟು ಇವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಿರ್ತಾರೆ. ಸೊ ಹಾಗಾಗಿ ಇವೆಲ್ಲ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ಒಂದ್ಸರಿ ನೋಡ್ಕೊಳ್ಳಿ.
ಕ್ವಶನ್ ನಂಬರ್ 11. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಆಸ್ ಇನ್ವೆಸ್ಟಿಗೇಟರ್ ಐಸ್? ಅಂದರೆ ಈ ಕೆಳಗಿನ ಯಾವುದನ್ನು ಕ್ರಿಯಾ ಸಂಶೋಧಕನ ಕಣ್ಣು ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಕ್ರಿಯಾ ಪ್ರಾಕಲ್ಪನೆ ಅಥವಾ ಆಕ್ಷನ್ ಹೈಪೋಥೆಸಿಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಪೂರ್ವ ಸಿದ್ಧಾಂತ ಅಥವಾ ಕ್ರಿಯಾ ಪ್ರಾಕಲ್ಪನೆಯನ್ನು ಕ್ರಿಯಾ ಸಂಶೋಧಕನ ಕಣ್ಣು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇದು ಸಂಶೋಧಕನಿಗೆ ತಾನು ನಡೆಸುವ ಸಂಶೋಧನೆಗೆ ಸ್ಪಷ್ಟವಾದ ಗುರಿ, ಮಾರ್ಗದರ್ಶನ ಮತ್ತು ನಿರ್ದಿಷ್ಟ ನೋಟವನ್ನು ನೀಡುತ್ತದೆ. ಸಂಶೋಧಕನು ತನ್ನ ಅಧ್ಯಯನದಲ್ಲಿ ಏನು ಮತ್ತು ಹೇಗೆ ಪರಿಶೀಲಿಸಬೇಕೆಂಬುದನ್ನು ಈ ಪ್ರಾಕಲ್ಪನೆಯು ಸೂಚಿಸುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 12. The method is used to study the students with problem behavior is? ಅಂದರೆ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ವ್ಯಕ್ತಿ ಅಧ್ಯಯನ ಅಥವಾ ಕೇಸ್ ಸ್ಟಡಿ ಅಂತಾನೂ ಕರಿಬಹುದು. ಏಕೆಂದರೆ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಲು ವ್ಯಕ್ತಿ ಅಧ್ಯಯನವು ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. ಈ ವಿಧಾನವು ವಿದ್ಯಾರ್ಥಿಯ ವೈಯಕ್ತಿಕ ಮತ್ತು ಸಾಮಾಜಿಕ ಹಿನ್ನೆಲೆ ತಿಳಿದು ಸಮಗ್ರವಾದ ಮಾಹಿತಿಯನ್ನು ಒದಗಿಸುತ್ತದೆ ಮತ್ತು ಅವರ ವರ್ತನೆಯ ಕಾರಣಗಳು ಮತ್ತು ಪರಿಹಾರಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಮತ್ತೆ ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಯಾರು ಅಂತ ಕೇಳಿದ್ರಂದ್ರೆ DFD ಬುಕ್ಸ್. ಪ್ರಾಯೋಗಿಕ ವಿಧಾನದ ಪಿತಾಮಹ ವಿಲ್ ಹೆಲ್ತ್ ಊಂಟ್ ಅವರು ಆಗ್ತಾರೆ. ಹಾಗಾಗಿ ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 13. ದಿಸ್ ಸ್ಟೇಜ್ ಈಸ್ ಕಾಲ್ಡ್ ಗ್ರೋತ್ ಸ್ಪೋರ್ಟ್. ಅಂದರೆ ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ತಾರುಣ್ಯಾವಸ್ಥೆ ಅಥವಾ ಅಡೋಲೆಸೆನ್ಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ತಾರುಣ್ಯಾವಸ್ಥೆಯು ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಬದಲಾವಣೆಗಳ ವೇಗವಾದ ಒಂದು ಅವಧಿಯಾಗಿದೆ. ಈ ಹಂತದಲ್ಲಿ ಹದಿಹರೆಯದವರು ತಮ್ಮ ಗುರುತು ಮತ್ತು ಪಾತ್ರವನ್ನು ಗುರುತಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಈ ಹಂತವನ್ನು ಬೆಳವಣಿಗೆಯ ಬುಗ್ಗೆ ಎಂದು ಕರೆಯಲಾಗುತ್ತದೆ. ಈ ತಾರುಣ್ಯಾವಸ್ಥೆಯ ಒಂದು ಅವಧಿ ಎಷ್ಟು ಬರ್ತದೆ ಅಂದ್ರೆ 14 ವರ್ಷದಿಂದ 18 ವರ್ಷದ ಒಳಗ ಬರುತ್ತೆ. ಆಪ್ಷನ್ ನಂಬರ್ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 14. ಮಾರಲ್ ಡೆವಲಪ್ಮೆಂಟ್ ಥಿಯರಿ ವಾಸ್ ಪ್ರಪೋನೆಂಟೆಡ್ ಬೈ. ಅಂದರೆ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಕೋಹಲ್ಬರ್ಗ್. ಕೋಹಲ್ಬರ್ಗ್ ಅನ್ನೋದು ಏನಾಗ್ತಾರಂದ್ರೆ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಏಕೆಂದ್ರೆ ಲಾರೆನ್ಸ್ ಕೋಹಲ್ಬರ್ಗ್ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಇದು ವ್ಯಕ್ತಿಯ ಒಂದು ನೈತಿಕ ವಿವೇಚನೆ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ಹೇಗೆ ಬೆಳೆಯುತ್ತದೆ ಎಂಬುದನ್ನು ವಿವರಿಸುತ್ತದೆ. ಅವರು ಜೀನ್ ಪಿಯಾಜೆಯವರ ಜ್ಞಾನಾತ್ಮಕ ಬೆಳವಣಿಗೆಯ ತತ್ವವನ್ನು ಆಧರಿಸಿ ಮಕ್ಕಳ ನೈತಿಕವಾಗಿ ಹಂತ ಹಂತವಾಗಿ ಬೆಳೆಯುವ ಪ್ರಕ್ರಿಯೆಯನ್ನು ವಿವರಿಸಿದ್ದಾರೆ. ಹಾಗಾಗಿ ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 15. ಕಸ್ಟೋಡಿಯಲ್ ಮೆಂಟಲಿ ರಿಟಾರ್ಡ್ ಚಿಲ್ಡ್ರನ್ ಆರ್ ಕಂಟಿನ್ಯೂಸ್ಲಿ ಸೂಪರ್ವೈಸ್ಡ್ ಬೈ. ಅಂದರೆ ಆಶ್ರಿತ ನ್ಯೂನತೆ ಇರುವ ಮಕ್ಕಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಪೋಷಕರು ಮೀನ್ಸ್ ಪೇರೆಂಟ್ಸ್. ಏಕೆಂದರೆ ಆಶ್ರಿತ ನ್ಯೂನತೆ ಇರುವ ಮಕ್ಕಳು ಆರೈಕೆ ಮತ್ತು ನಿರಂತರ ಮೇಲ್ವಿಚಾರಣೆಯಲ್ಲಿ ಪೋಷಕರ ಪಾತ್ರವು ಅತ್ಯಂತ ಪ್ರಮುಖವಾಗಿರುತ್ತದೆ. ಮನೋವೈದ್ಯರು ವೈದ್ಯಕೀಯ ಚಿಕಿತ್ಸೆ ಮತ್ತು ಮಾರ್ಗದರ್ಶನ ನೀಡುತ್ತಾರೆ. ಶಿಕ್ಷಕರು ಶೈಕ್ಷಣಿಕ ನೆರವು ನೀಡುತ್ತಾರೆ. ಆದರೆ ಮಗುವಿನ ದೈನಂದಿನ ಜೀವನದಲ್ಲಿ ನಿರಂತರವಾಗಿ ಮೇಲ್ವಿಚಾರಣೆ ಮತ್ತು ಬೆಂಬಲ ನೀಡುವವರು ಪೋಷಕರಾಗಿರುತ್ತಾರೆ. ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 16. ಅಕಾರ್ಡಿಂಗ್ ಟು ಬ್ಲೂಮ್ಸ್ ರಿವೈಸ್ಡ್ ಟೆಕ್ಸಾನಮಿ ಆಫ್ ಆಬ್ಜೆಕ್ಟಿವ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಪ್ರೊಸೆಸ್. ಅಂದರೆ ಬ್ಲೂಮ್ಸ್ ಪರಿಷ್ಕೃತ ಬೋಧನಾ ಉದ್ದೇಶದ ವರ್ಗೀಕರಣದ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಯ ಅತ್ಯುನ್ನತ ಹಂತವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಸೃಷ್ಟಿಸುವುದು ಮೀನ್ಸ್ ಕ್ರಿಯೇಟ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಬ್ಲೂಮ್ಸ್ ಪರಿಷ್ಕೃತ ಬೋಧನಾ ಉದ್ದೇಶಗಳ ವರ್ಗೀಕರಣದ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ವಿಶೇಷವಾಗಿ ಜ್ಞಾನಾತ್ಮಕ ಪ್ರಕ್ರಿಯೆಯ ಅತ್ಯುನ್ನತ ಹಂತವಾದ ಸೃಷ್ಟಿಸುವುದು ಕುರಿತು ಗಮನ ಹರಿಸಿದೆ. ಬ್ಲೂಮ್ಸ್ ಪರಿಷ್ಕೃತ ವರ್ಗೀಕರಣವು ಕಲಿಕೆಯ ಉದ್ದೇಶಗಳನ್ನು 6 ಹಂತಗಳಲ್ಲಿ ವಿಂಗಡಿಸುತ್ತದೆ.
1956ರ ಮೂಲ ವರ್ಗೀಕರಣದಲ್ಲಿ ಮೌಲ್ಯಮಾಪನ ಅನ್ನೋದು ಅತ್ಯುನ್ನತ ಹಂತವಾಗಿತ್ತು. ಆದರೆ 2001ರ ಪರಿಷ್ಕೃತ ವರ್ಗೀಕರಣದಲ್ಲಿ ಸೃಷ್ಟಿಸುವುದು ಮೀನ್ಸ್ ಕ್ರಿಯೇಟಿಂಗ್ ಒಂದು ಅತ್ಯುನ್ನತ ಹಂತವಾಗಿದೆ. ಹಾಗಾಗಿ ಆಪ್ಷನ್ ನಂಬರ್ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Question number 17. The test used to identify the strength and weakness of the child. ಅಂದರೆ ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸುವ ಪರೀಕ್ಷೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ನೈದಾನಿಕ ಪರೀಕ್ಷೆ ಅಥವಾ ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ನೈದಾನಿಕ ಪರೀಕ್ಷೆ ಎಂದರೆ ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚುವುದು, ವಿದ್ಯಾರ್ಥಿಗಳ ಕಲಿಕಾ ಅಡೆತಡೆಗಳು ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಿ ಪರಿಹಾರ ಬೋಧನೆ ಮೀನ್ಸ್ ರೆಮಿಡಿಯಲ್ ಟೀಚಿಂಗ್ ರೂಪಿಸಲು ಇದು ಪ್ರಮುಖ ಉಪಕರಣವಾಗಿದೆ. ಇದರಿಂದ ವಿದ್ಯಾರ್ಥಿಯ ಶೈಕ್ಷಣಿಕ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡಬಹುದು. ಹಾಗಾಗಿ ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Question number 18. Creativity is usually associated with ಅಂದರೆ ಸೃಜನಶೀಲತೆಯು ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಬಹುಮುಖ ಚಿಂತನೆ ಡೈವರ್ಜೆಂಟ್ ಥಿಂಕಿಂಗ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಸೃಜನಶೀಲತೆ ಎಂಬುದು ವ್ಯಕ್ತಿಯು ಹೊಸದಾಗಿ ವಿಭಿನ್ನವಾಗಿ ಆಲೋಚಿಸುವ ಶಕ್ತಿಯಾಗಿದೆ. ಇದು ಸಾಮಾನ್ಯವಾಗಿ ಬಹುಮುಖ ಚಿಂತನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಬಹುಮುಖ ಚಿಂತನೆ ಎಂದರೆ ಒಂದು ಸಮಸ್ಯೆಗೆ ಅಥವಾ ಸನ್ನಿವೇಶಕ್ಕೆ ಹಲವಾರು ವಿವಿಧ ಪರಿಹಾರಗಳನ್ನು ಅಥವಾ ಕಲ್ಪನೆಗಳನ್ನು ಹುಡುಕುವ ಒಂದು ಸಾಮರ್ಥ್ಯ. ಹಾಗಾಗಿ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 19. ದ ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ವಾಸ್ ಪ್ರಪೋಸ್ಡ್ ಬೈ ಅಂದರೆ ಪರಿಕಲ್ಪನಾ ಸಾಧನೆ ಮಾದರಿಯನ್ನು ಪ್ರತಿಪಾದಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಬ್ರೂನರ್. ಏಕೆಂದರೆ ಪರಿಕಲ್ಪನಾ ಸಾಧನೆ ಮಾದರಿ ಕಾನ್ಸೆಪ್ಟ್ ಆಫ್ ಅಟೈನ್ಮೆಂಟ್ ಮಾಡೆಲ್ ಪ್ರತಿಪಾದಿಸಿದವರು ಬ್ರೂನರ್. ಹಾಗಾದ್ರೆ ಬಂಡೂರ ಅವರು ಸಾಮಾಜಿಕ ಕಲಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಬ್ರೂನರ್ ಅವರ ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದವರು. ಗ್ಯಾಗ್ನೆ ಅವರು ಸಂಚಿತ ಕಲಿಕೆಯ ಮಾದರಿಯನ್ನು ಪ್ರತಿಪಾದಿಸಿದವರು. ಕೋಹಲ್ಬರ್ಗ್ ಅವರು ನೈತಿಕ ವಿಕಾಸ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಹಾಗಾಗಿ ಬ್ರೂನರ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Question number 20. The change in behavior of the individual brought about by experience is as a result of ಅಂದರೆ ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಗಳಲ್ಲಿ ಆಗುವ ಬದಲಾವಣೆಗೆ ಕಾರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಕಲಿಕೆ ಅಥವಾ ಲರ್ನಿಂಗ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಕಲಿಕೆ ಎನ್ನುವುದು ಅನುಭವ ಅಥವಾ ಅಭ್ಯಾಸದ ಮೂಲಕ ವ್ಯಕ್ತಿಯ ವರ್ತನೆ ಜ್ಞಾನ ಅಥವಾ ಕೌಶಲ್ಯಗಳಲ್ಲಿ ಆಗುವ ಶಾಶ್ವತ ಬದಲಾವಣೆ. ಕಲಿಕೆಯು ವ್ಯಕ್ತಿಯ ವಿಚಾರ ಭಾವನೆ ಮತ್ತು ನಡವಳಿಕೆಗಳಲ್ಲಿ ಬದಲಾವಣೆ ತರುತ್ತದೆ. ಇದು ಅನುಭವದ ಮತ್ತು ಪರಿಸ್ಥಿತಿಗಳಿಂದ ಆಗುವ ನಿರಂತರ ಒಂದು ಪ್ರಕ್ರಿಯೆ. ಕಲಿಕೆಯು ಅನುಭವದಿಂದ ಉಂಟಾಗುತ್ತದೆ. ಇದು ವ್ಯಕ್ತಿಯ ವರ್ತನೆಯನ್ನು ಬದಲಾಯಿಸುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 21. ಮ್ಯಾಚುರೇಷನ್ ಈಸ್ ಅ ನ್ಯಾಚುರಲ್ ಪ್ರೊಸೆಸ್ ಆಫ್ ಅಂದರೆ ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಬೆಳವಣಿಗೆ ಮತ್ತು ವಿಕಾಸ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನುವುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಪರಿಪಕ್ವತೆ ಎನ್ನುವುದು ವಿಕಾಸದ ಒಂದು ನೈಸರ್ಗಿಕ ಭಾಗವಾಗಿದೆ. ವಿಕಾಸವೆಂದರೆ ವ್ಯಕ್ತಿಯ ದೈಹಿಕ ಮಾನಸಿಕ ಭಾವನಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆಯಲ್ಲಿ ಸಂಭವಿಸುವ ನಿರಂತರ ಬದಲಾವಣೆ. ಆದ್ದರಿಂದ ಪರಿಪಕ್ವತೆ ಬೆಳವಣಿಗೆ ಮತ್ತು ವಿಕಾಸದ ನೈಸರ್ಗಿಕ ಪ್ರಕ್ರಿಯೆ ಆಗಿದೆ. ಹಾಗಾದ್ರೆ ಪರಿಪಕ್ವತೆ ಎಂದರೆ ಶರೀರ ಅಥವಾ ಮನಸ್ಸಿನ ನೈಸರ್ಗಿಕ ಒಂದು ಬೆಳವಣಿಗೆ. ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ 4 ಸರಿಯಾದ ಉತ್ತರ ಆಗುತ್ತೆ. Question number 22. Educating special children in normal classroom along with normal children means ಅಂದರೆ ವಿಶೇಷ ಆದ್ಯತೆಯುಳ್ಳ ಮಕ್ಕಳನ್ನು ಸಾಮಾನ್ಯವಾದ ಮಕ್ಕಳೊಂದಿಗೆ ಜೊತೆಗೂಡಿಸಿ ಸಾಮಾನ್ಯ ತರಗತಿಯಲ್ಲಿ ಶಿಕ್ಷಣ ನೀಡುವುದು ಎಂದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಸಮನ್ವಯ ಶಿಕ್ಷಣ ಇನ್ಕ್ಲೂಸಿವ್ ಎಜುಕೇಶನ್ ಎನ್ನುವುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ವಿಶೇಷ ಆದ್ಯತೆಯುಳ್ಳ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಜೊತೆಗೂಡಿಸಿ ಸಾಮಾನ್ಯ ತರಗತಿಯಲ್ಲಿ ಶಿಕ್ಷಣ ನೀಡುವುದನ್ನು ಸಮನ್ವಯ ಶಿಕ್ಷಣ ಸಂಯೋಜನಾ ಶಿಕ್ಷಣ ಅಥವಾ ಒಳಗೊಳ್ಳುವ ಶಿಕ್ಷಣ ಎನ್ನುತ್ತಾರೆ. ಇದು ಎಲ್ಲಾ ಮಕ್ಕಳ ನಡುವೆ ಸಮಾನತೆಯನ್ನು ಉತ್ತೇಜಿಸುತ್ತದೆ. ವಿಶೇಷ ಮಕ್ಕಳನ್ನು
ದೈಹಿಕ, ಬೌದ್ಧಿಕ, ಮಾನಸಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸವಾಲುಳ್ಳ ಮಕ್ಕಳೆಂದು ವರ್ಗೀಕರಿಸಲಾಗಿದೆ. ಇನ್ಕ್ಲೂಸಿವ್ ಎಜುಕೇಶನ್ ಅಂದ್ರೆ ಸಮಾನ ಹಾಗೂ ಸಮ್ಮಿಲಿತ ಶಿಕ್ಷಣ. ವಿಕಲಚೇತನ, ಮಾನಸಿಕ, ಶ್ರವಣ, ದೃಷ್ಟಿ ಸಮಸ್ಯೆಯುಳ್ಳವರು ಮಕ್ಕಳ ಸಹ ಸೇರಿರುತ್ತಾರೆ. ಹಾಗಾಗಿ ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 23. ಡೆವಲಪ್ಮೆಂಟ್ ಮೀನ್ಸ್ ಅಂದರೆ ವಿಕಾಸ ಎಂದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ, ಬೋತ್ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಚೇಂಜಸ್. ಏಕೆಂದರೆ ವಿಕಾಸ ಎಂದರೆ ವ್ಯಕ್ತಿಯಲ್ಲಿ ಕಾಲಾನಂತರದಲ್ಲಿ ಉಂಟಾಗುವ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆಗಳು ಒಟ್ಟು ಮೊತ್ತ. ಇದು ಶಾರೀರಿಕ ಬೆಳವಣಿಗೆಯ ಜೊತೆಗೆ ಆತ್ಮವಿಶ್ವಾಸ, ಚಿಂತನಾ ಶಕ್ತಿ, ವ್ಯಕ್ತಿತ್ವ, ಭಾವನೆಗಳ ಬೆಳವಣಿಗೆಯೂ ಸಹ ಸಂಬಂಧಿಸಿದೆ. ವಿಕಾಸದಲ್ಲಿ ಬೆಳವಣಿಗೆಯು ಸೇರುವುದರಿಂದ ಇದು ಗುಣಾತ್ಮಕ ಮತ್ತು ಪರಿಣಾಮಾತ್ಮಕ ಬದಲಾವಣೆಯಾಗಿದೆ. ಅದಕ್ಕಾಗಿ ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 24. ಹೆಲ್ಪಿಂಗ್ ದ ಲರ್ನರ್ಸ್ ಟು ಲರ್ನ್ ಥ್ರೂ ಸ್ಕ್ಯಾಫೋಲ್ಡಿಂಗ್ ಈಸ್ ಅಂದರೆ ಕಲಿಯುವವನಿಗೆ ಸ್ಕ್ಯಾಫೋಲ್ಡಿಂಗ್ ಎನ್ನುವ ಪ್ರಕ್ರಿಯೆಯ ಮೂಲಕ ಕಲಿಕೆಯಲ್ಲಿ ಸಹಾಯ ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಸಂರಚನಾವಾದ, ಕನ್ಸ್ಟ್ರಕ್ಟಿವಿಸಂ ಅನ್ನೋದು ಸರಿ ಉತ್ತರ ಆಗುತ್ತೆ. ಏಕೆಂದರೆ ಸ್ಕ್ಯಾಫೋಲ್ಡಿಂಗ್ ಎಂಬುದು ಸಂರಚನಾವಾದದಲ್ಲಿ ಒಂದು ಪರಿಕಲ್ಪನೆಯಾಗಿದೆ. ಇದು ಕಲಿಕೆಯ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ಬೆಂಬಲವನ್ನು ಒದಗಿಸುವ ವಿಧಾನವನ್ನು ಸೂಚಿಸುತ್ತದೆ. ಇದು ಸಾಮಾನ್ಯವಾಗಿ ಶಿಕ್ಷಕರು ಅಥವಾ ಹೆಚ್ಚು ಜ್ಞಾನ ಹೊಂದಿರುವ ವ್ಯಕ್ತಿಗಳ ಒದಗಿಸುವ ಮಾರ್ಗದರ್ಶನ ಮತ್ತು ಬೆಂಬಲದ ರೂಪದಲ್ಲಿರುತ್ತದೆ. ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಕಲಿಯುವವರಿಗೆ ಬೆಂಬಲವನ್ನು ನೀಡುತ್ತದೆ. ಇದನ್ನು ಲೈವ್ ವ್ಯಾಗೊಟ್ಸ್ಕಿ ಅವರು ಪರಿಚಯಿಸಿದರು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಆಗುತ್ತೆ. ಕ್ವಶನ್ ನಂಬರ್ 25. ಮಲ್ಟಿ ಫ್ಯಾಕ್ಟರ್ ಥಿಯರೀಸ್ ಆಫ್ ಇಂಟೆಲಿಜೆನ್ಸಿ ವಾಸ್ ಪ್ರಪೋನೆಂಟೆಡ್ ಬೈ ಅಂದರೆ ಬುದ್ಧಿಶಕ್ತಿಯ ಬಹು ಅಂಶ ಸಿದ್ಧಾಂತವನ್ನು ಮಂಡಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಥಾಮ್ಸನ್. ಕ್ವಶನ್ ನಂಬರ್ 26. ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವಾಲ್ಯುಯೇಷನ್ ಎಕ್ಸಸೈಸ್ ಅಂದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಇದನ್ನು ಮೌಲ್ಯೀಕರಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು, ಕರಿಕ್ಯುಲರ್ ಅಂಡ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವಾಲ್ಯುಯೇಷನ್ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳೆರಡರಲ್ಲೂ ಮೌಲ್ಯೀಕರಿಸುತ್ತದೆ. ಇದು ವಿದ್ಯಾರ್ಥಿಗಳ ಸಮ ಬೆಳವಣಿಗೆಯನ್ನು ಗುರುತಿಸುವ ಒಂದು ಗುರಿಯನ್ನು ಹೊಂದಿದೆ. ಹಾಗಾಗಿ ಆಪ್ಷನ್ ನಂಬರ್ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 27. ಅ ಪ್ರೀವಿಯಸ್ ಲರ್ನಿಂಗ್ ಫೆಸಿಲಿಟೇಟ್ಸ್ ನ್ಯೂ ಲರ್ನಿಂಗ್. ದಿಸ್ ಈಸ್ ನೌನ್ ಆಸ್ ಅಂದರೆ ಹಿಂದಿನ ಕಲಿಕೆಯು ಹೊಸ ಕಲಿಕೆಗೆ ಅನುಕೂಲಿಸುವುದಾದರೆ ಆ ಕಲಿಕೆಯು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಧನಾತ್ಮಕ ಕಲಿಕಾ ವರ್ಗಾವಣೆ, ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ಏಕೆಂದರೆ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂದರೆ ಹಿಂದೆ ಕಲಿತ ಜ್ಞಾನವು ಹೊಸ ಕಲಿಕೆಗೆ ಸಹಾಯ ಮಾಡುವುದು. ಉದಾಹರಣೆ, ಸೈಕಲ್ ಸವಾರಿಯು ಮೋಟಾರ್ ಬೈಕ್ ಸವಾರಿಗೆ ಸಹಾಯ ಮಾಡುತ್ತದೆ. ಋಣಾತ್ಮಕ ವರ್ಗಾವಣೆ ಎಂದರೆ ಹಿಂದಿನ ಕಲಿಕೆಯು ಹೊಸ ಕಲಿಕೆಗೆ ತೊಂದರೆಯನ್ನುಂಟು ಮಾಡುತ್ತದೆ. ಶೂನ್ಯ ಕಲಿಕೆ ಹಿಂದಿನ ಕಲಿಕೆಯು ಹೊಸ ಕಲಿಕೆಗೆ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಪಾರ್ಶ್ವ ಕಲಿಕಾ ವರ್ಗಾವಣೆ ಎಂದರೆ ಶಾಲೆಯಲ್ಲಿ ಪಡೆದ ಜ್ಞಾನವನ್ನು ದೈನಂದಿನ ಜೀವನದಲ್ಲಿ ಬಳಸುವುದು. ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 28. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಕ್ಸ್ ಕ್ಲಿಯರ್ ದ ಪ್ರಿನ್ಸಿಪಲ್ ಆಫ್ ನಾನ್ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಜೆಂಡರ್. ದಿಸ್ ಗ್ಯಾರಂಟೀಸ್ ದ ರೈಟ್ ಅಂದರೆ ಭಾರತೀಯ ಸಂವಿಧಾನವು ಸೃಷ್ಟೀಕರಿಸಿರುವ ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತವು ಈ ಹಕ್ಕನ್ನು ಖಾತ್ರಿಗೊಳಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಜೀವನ ಮತ್ತು ಜೀವನದ ಭದ್ರತೆ ಹಕ್ಕು, ಟು ಲೈಫ್ ಅಂಡ್ ಟು ಸೆಕ್ಯೂರ್ ಆಫ್ ಲೈಫ್. ಏಕೆಂದರೆ ಭಾರತೀಯ ಸಂವಿಧಾನವು ಲಿಂಗಾಧಾರಿತ ನಿಷ್ಪಕ್ಷಪಾತೀಯ ಸಿದ್ಧಾಂತದ ಮೂಲಕ ಎಲ್ಲಾ ನಾಗರಿಕರಿಗೆ ಲಿಂಗದ ಆಧಾರದ ಮೇಲೆ ಭೇದವಿಲ್ಲದ ಸಮಾನತೆಯ ಹಕ್ಕನ್ನು ಖಚಿತಪಡಿಸುತ್ತದೆ. ಸಮಾನತೆಯ ಹಕ್ಕು ವಿಧಿ 14ರಿಂದ 18 ಲಿಂಗ, ಜಾತಿ, ವರ್ಣ, ಧರ್ಮದ ಆಧಾರದ ಮೇಲೆ ಭೇದ ಭಾವವನ್ನು ನಿಷೇಧಿಸುತ್ತದೆ. ಆರ್ಟಿಕಲ್ 15 ಲಿಂಗಾಧಾರಿತ ನಿಷ್ಪಕ್ಷಪಾತಿಯ ನೇರ ಉಲ್ಲೇಖವಾಗಿದೆ. ಹಾಗಾಗಿ ಆಪ್ಷನ್ ನಂಬರ್ 1 ಇಲ್ಲಿ
ಸರಿಯಾದ ಉತ್ತರ ಆಗುತ್ತೆ. Question number 29. While teaching a concept, a teacher in the classroom first states the definition and then provides example for verification. This teacher has followed. ಅಂದರೆ ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವಾಕ್ಯವನ್ನು ನಿರೂಪಿಸಿ ನಂತರ ಪರಿಶೀಲನೆಗಾಗಿ ಉದಾಹರಣೆಯನ್ನು ನೀಡುವರು. ಈ ಶಿಕ್ಷಕರು ಅನುಸರಿಸಿದ ವಿಧಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ನಿಗಮನ ವಿಧಾನ, ಡಿಡಕ್ಟಿವ್ ಮೆಥಡ್. ಏಕೆಂದರೆ ನಿಗಮನ ವಿಧಾನ, ಈ ವಿಧಾನದಲ್ಲಿ ಮೊದಲು ನಿಯಮ ಅಥವಾ ವಾಕ್ಯವನ್ನು ಹೇಳಿ ನಂತರ ಉದಾಹರಣೆಯ ಮೂಲಕ ಅದನ್ನು ವಿವರಿಸಲಾಗುತ್ತದೆ. ಇದರ ಒಂದಿಷ್ಟು ನಿಯಮಗಳು ಹೇಗಿವೆ ಅಂದ್ರೆ, ಫಸ್ಟ್ ಒನ್, ಗೊತ್ತಿಲ್ಲದ ವಿಷಯದಿಂದ ಗೊತ್ತಿರುವ ವಿಷಯದ ಕಡೆಗೆ, ಕಠಿಣತೆಯಿಂದ ಸರಳತೆಯೆಡೆಗೆ, ಇಡಿಯಿಂದ ಬಿಡಿಯೆಡೆಗೆ, ನಿಯಮದಿಂದ ಉದಾಹರಣೆ ಕಡೆಗೆ. ನಿಗಮನ ಪದ್ಧತಿಯ ಪ್ರತಿಪಾದಕರು ಅರಿಸ್ಟಾಟಲ್. ಅನುಗಮನ ವಿಧಾನದ ಒಂದು ಪಿತಾಮಹ ಯಾರು ಬರ್ತಾರ ಅಂದ್ರ ಫ್ರಾನ್ಸಿಸ್ ಬೆಕನ್ ಬರ್ತಾರ. ಹಾಗಾದ್ರೆ ನಿಗಮನ ವಿಧಾನ ಅಂದ್ರೆ ಇದು ನಿಗಮನ ವಿಧಾನ ಅಂದ್ರ ಒಂದು ಗೊತ್ತಿಲ್ಲದ ವಿಷಯದಿಂದ ಗೊತ್ತಿರುವ ವಿಷಯದ ಕಡೆಗೆ, ಅಂದ್ರೆ ಫಸ್ಟ್ ವಾಕ್ಯವನ್ನು ನಿರೂಪಿಸಿ ಅದಕ್ಕೆ ಏನ್ ಮಾಡೋದಂದ್ರೆ ಉದಾಹರಣೆಯನ್ನು ಹೇಳುದು. ಇದು ಅನುಗಮನ ಅಂದ್ರ ಅದರದ ಅಪೋಸಿಟ್ ಬರ್ತದೆ. ಫಸ್ಟ್ ಉದಾಹರಣೆಗಳನ್ನು ನೀಡಿ ಅದಕ್ಕೆ ವಾಕ್ಯವನ್ನು ನಿರೂಪಿಸುವುದು ಬರ್ತದೆ. ಹಾಗಾಗಿ ಇಲ್ಲಿ ನಿಗಮನ ವಿಧಾನ ಏನಾಗುತ್ತೆ ಅಂದ್ರ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 30. ದ ಸ್ಪೆಸಿಫಿಕ್ ಡೆವಲಪ್ಮೆಂಟಲ್ ಡಿಸಾರ್ಡರ್ ದ್ಯಾಟ್ ಅಫೆಕ್ಟ್ಸ್ ಚೈಲ್ಡ್ಸ್ ಡೆವಲಪ್ಮೆಂಟ್ ಈಸ್. ಅಂದರೆ ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಾಸಾತ್ಮಕ ಅಸ್ವಸ್ಥತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಅವಧಾನ ಕೊರತೆ, ಅತಿಶಯ ಕ್ರಿಯಾಶೀಲತೆ ಅಸ್ವಸ್ಥತೆ, ADHD, ಅಟೆನ್ಷನ್ ಡೆಫಿಷಿಯೇಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್. ಏಕೆಂದರೆ ಮಗುವಿನ ವಿಕಾಸದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಾಸಾತ್ಮಕ ಅಸ್ವಸ್ಥತೆ ಎಂದರೆ ಅವಧಾನ ಕೊರತೆ, ಅತಿಶಯ ಕ್ರಿಯಾಶೀಲತೆ ಅಸ್ವಸ್ಥತೆ. ಇದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ನರವೈಜ್ಞಾನಿಕ ಸ್ಥಿತಿಯಾಗಿದ್ದು ಏಕಾಗ್ರತೆ ಕೊರತೆ, ಅಜಾಗರೂಕತೆ, ಹಠಾತ್ ಪ್ರವೃತ್ತಿ ಮತ್ತು ಚಟುವಟಿಕೆಯಲ್ಲಿ ತೊಂದರೆಯನ್ನು ಉಂಟು ಮಾಡುತ್ತದೆ. ಹಾಗಾಗಿ ಇದಕ್ಕೆ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಬೌದ್ಧಿಕ ಅಸ್ವಸ್ಥತೆ ಅಂದ್ರೆ ಮಂದ ಬುದ್ಧಿತನ. ಸೆರಿಬ್ರಲ್ ಪಾಲ್ಸಿ ಅಂದ್ರೆ ಇದು ಮೆದುಳಿನ ಬೆಳವಣಿಗೆಯಿಂದ ಉಂಟಾಗುವ ಚಲನ, ಸ್ನಾಯು ಟೋನ್ ಅಥವಾ ಭಂಗಿಗೆ ಸಂಬಂಧಿಸಿದ ಒಂದು ಸಮಸ್ಯೆ. ಆಮೇಲೆ ಶ್ರವಣ ಸಂಸ್ಕರಣ ಅಸ್ವಸ್ಥತೆ ಅಂದರೆ ಮೆದುಳು ಧ್ವನಿಯನ್ನು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದರ ಮೇಲೆ ಪರಿಣಾಮ ಬೀರುವ ಸ್ಥಿತಿ. ಹಾಗಾಗಿ ಆಪ್ಷನ್ ನಂಬರ್ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 31. ಅಕಾರ್ಡಿಂಗ್ ಟು ವಾಗೋಟ್ಸ್ಕೈ, ಚಿಲ್ಡ್ರನ್ಸ್ ಲರ್ನಿಂಗ್ ಇನ್ವಾಲ್ವ್ಸ್. ಅಂದರೆ ವಾಗೋಟ್ಸ್ಕೈ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತಕ್ರಿಯೆಗಳು, ಸೋಷಿಯಲ್ ಇಂಟರಾಕ್ಷನ್ ದ್ಯಾಟ್ ಇನ್ವಾಲ್ವ್ಸ್ ಕಮ್ಯುನಿಕೇಶನ್. ಏಕೆಂದರೆ ಲಿಯೋನೋ ವಾಗೋಟ್ಸ್ಕೈ ಅವರ ಪ್ರಕಾರ ಕಲಿಕೆ ಒಂದು ಸಾಮಾಜಿಕ ಪ್ರಕ್ರಿಯೆ. ಇದು ಇತರರೊಂದಿಗೆ ನಡೆಯುವ ಸಂವಹನ ಮತ್ತು ಅಂತಕ್ರಿಯೆಗಳ ಮೂಲಕ ಜರುಗುತ್ತದೆ. ಮಕ್ಕಳು ಗುರುಗಳು ಅಥವಾ ಸಮವಯಸ್ಕರೊಂದಿಗೆ ಸಂವಾದದ ಮೂಲಕ ಕಲಿಕೆ ಹೊಂದುತ್ತಾರೆ. ಆದ್ದರಿಂದ ಕಲಿಕೆ ಮೊದಲು ಇತರರ ಜೊತೆಗಿರುವ ಸಂವಾದದಿಂದ ಆರಂಭವಾಗಿ ನಂತರ ಆಂತರಿಕಗೊಳ್ಳುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 1 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 32. ದ ಸೆಂಟ್ರಲ್ ಕಾನ್ಸೆಪ್ಟ್ ಆಫ್ ಪ್ರೋಗ್ರೆಸಿವ್ ಎಜುಕೇಶನ್ ಈಸ್. ಅಂದರೆ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಪ್ರತಿ ಮಗುವು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆ. ದ ಅಸಂಪ್ಷನ್ ದ್ಯಾಟ್ ಎವ್ರಿ ಚೈಲ್ಡ್ ಈಸ್ ಪೊಟೆನ್ಷಿಯಲ್ ಇನ್ ಲರ್ನಿಂಗ್. ಏಕೆಂದರೆ ಪ್ರಗತಿಶೀಲ ಶಿಕ್ಷಣವು ವಿದ್ಯಾರ್ಥಿ ಕೇಂದ್ರಿತವಾಗಿದ್ದು ಪ್ರತಿ ಮಗುವು ತನ್ನದೇ ಆದ ರೀತಿಯಲ್ಲಿ ಕಲಿಯುವ ಸಾಮರ್ಥ್ಯ ಮತ್ತು ಆಸಕ್ತಿಯನ್ನು ಹೊಂದಿದೆ ಎಂಬ ನಂಬಿಕೆಯ ಮೇಲೆ ಆಧಾರಿತವಾಗಿದೆ. ಇದು ಮಕ್ಕಳ ಅನುಭವ, ಸಮಸ್ಯೆ ಪರಿಹಾರ ಹಾಗೂ ಭಾಗವಹಿಸುವಿಕೆಗೆ ಒತ್ತು ನೀಡುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 33. ಆನ್ ಎಕ್ಸಾಂಪಲ್ ಫಾರ್ ಇಂಡಿವಿಜುವಲ್ ಡಿಫರೆನ್ಸ್ ಇನ್ ಚಿಲ್ಡ್ರನ್ಸ್ ಕಾಗ್ನಿಟಿವ್ ಸ್ಕಿಲ್ ಈಸ್. ಅಂದರೆ ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಕಲಿಕೆಯ ವೇಗ, ಸ್ಪೀಡ್ ಆಫ್ ಲರ್ನಿಂಗ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಜ್ಞಾನಾತ್ಮಕ ಕೌಶಲ್ಯಗಳು ಅಂದರೆ
ಚಿಂತನಾ ಸಾಮರ್ಥ್ಯ, ಗ್ರಹಿಕೆಯ ಸಾಮರ್ಥ್ಯ, ಕಲ್ಪನೆ, ಸೃಜನಶೀಲತೆ, ಅವಧಾನ, ಸ್ಮೃತಿ, ಬುದ್ಧಿಶಕ್ತಿ ಇತ್ಯಾದಿ ಬೌದ್ಧಿಕ ಶಕ್ತಿಗಳು. ಕಲಿಕೆಯ ವೇಗ ಎಂಬುದು ಈ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿಯ ವೈಯಕ್ತಿಕ ಭಿನ್ನತೆಯ ಸ್ಪಷ್ಟ ಉದಾಹರಣೆ. ಏಕೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ನೆನಪಿನಲ್ಲಿ ತರುವ ವೇಗ ವಿಭಿನ್ನವಾಗಿರುತ್ತದೆ. ಹಾಗಾದ್ರೆ ವೈಯಕ್ತಿಕ ಭಿನ್ನತೆ ಎಂದರೆ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿಯಿಂದ ಪ್ರತ್ಯೇಕಿಸುವ ವಿಶಿಷ್ಟ ಒಂದು ಸಾಮರ್ಥ್ಯ. ವೈಯಕ್ತಿಕ ಭಿನ್ನತೆಗಳು ಶಾರೀರಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಕ್ಷೇತ್ರಗಳಲ್ಲಿ ಕಂಡುಬರುತ್ತವೆ. ಜ್ಞಾನಾತ್ಮಕ ಕೌಶಲ್ಯಗಳು ಮಾನಸಿಕ ಪ್ರಕ್ರಿಯೆಗಳನ್ನು ಒಳಗೊಳ್ಳುತ್ತದೆ. ಮಕ್ಕಳು ಜ್ಞಾನಾತ್ಮಕ ಸಾಮರ್ಥ್ಯಗಳಲ್ಲಿ ವೈಯಕ್ತಿಕ ವ್ಯತ್ಯಾಸಗಳು ಸಹಜವಾಗಿರುತ್ತವೆ. ಹಾಗಾಗಿ ಆಪ್ಷನ್ ನಂಬರ್ 4 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Question number 34. A child starts thinking while solving a problem as a result of this. ಅಂದರೆ ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ. ಇದರ ಫಲಿತವಾಗಿ ಮಗು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ. The child gets the solution mentally. ಏಕೆಂದರೆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಒಂದು ಸಾಮರ್ಥ್ಯವನ್ನು ಮಗು ಬೆಳೆಸಿಕೊಂಡಿದೆ ಅಂದರೆ ಅದು ಮಾನಸಿಕವಾಗಿ ಒಂದು ಸ್ಟೆಪ್ ಮೇಲೆ ಹೋಗಿದೆ ಅಂತಾನು ಹೇಳ್ಬೋದು. ಇದಕ್ಕೆ ಏನ್ ಬರ್ತವಂದ್ರ ಒಂದು ಒಂದು ಮಗುವಿನಲ್ಲಿ ಸ್ವಯಂ ಕಲಿಕೆಗೆ ಒಂದು ಪ್ರೋತ್ಸಾಹವನ್ನು ನೀಡ್ತದೆ. ವಿದ್ಯಾರ್ಥಿಯಲ್ಲಿ ಸ್ವಯಂ ಕಲಿಕೆಗೆ ಪ್ರೋತ್ಸಾಹ ನೀಡ್ತದೆ ಮತ್ತು ಮಾನಸಿಕ ಮಟ್ಟದಲ್ಲಿ ಅದಕ್ಕೆ ಏನಾಗ್ತದೆ ಅಂದ್ರ ಒಂದ್ ಸ್ವಲ್ಪ ಏರಿಕೆ ಕಾಣ್ತದೆ. ಇದು ಏನಾಗ್ತದೆ ಅಂದ್ರ ಹೀಗೆ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಕ್ರಿಯಾ ಸಾಮರ್ಥ್ಯ ಅಥವಾ ಸೃಜನಶೀಲ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. Question number 35. An important criteria upon which the student assessment is carried out is. ಅಂದರೆ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಕಲಿವಿನ ಫಲಗಳು, ಲರ್ನಿಂಗ್ ಔಟ್ಕಮ್ಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ವಿದ್ಯಾರ್ಥಿಗಳ ಮೌಲ್ಯಾಂಕನದಲ್ಲಿ ಪ್ರಮುಖ ಅಂಶವೆಂದರೆ ಅವರ ಪಾಠದ ಕೊನೆಯಲ್ಲಿ ಏನು ಕಲಿತಿದ್ದಾರೆ ಎಂಬುದನ್ನು ಅಳೆಯುವುದು. ಅಂದರೆ ಕಲಿವಿನ ಫಲಗಳು ಇದು ವಿದ್ಯಾರ್ಥಿಯ ಪಡೆದ ಜ್ಞಾನ, ಕೌಶಲ ಮತ್ತು ನಡವಳಿಕೆಯ ಬದಲಾವಣೆಗಳ ಮೇಲೆ ಆಧಾರವನ್ನು ನಿಗದಿಪಡಿಸುತ್ತದೆ. ಹಾಗಾಗಿ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನದ ಕುರಿತು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಚರ್ಚೆ ಮಾಡಿದ್ದೇನೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಏನ್ ಮಾಡಿ ಅಂದ್ರೆ ಸರಿಯಾಗಿ ವಾಚ್ ಮಾಡ್ಕೊಂತ ಬನ್ನಿ. ನಿಮ್ಗೆ ಕಾನ್ಸೆಪ್ಟ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳು ನಿಮಗೆ ಸರಿಯಾಗಿ ಅರ್ಥ ಆಗುತ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.